ಐತಿಹಾಸಿಕ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ನಡೀತಾ ಇರತಕ್ಕಂಥದ್ದು. ವಿಶೇಷವಾಗಿ ನಿನ್ನೆ ದಿವಸ ಕಾರ್ಯಕ್ರಮದ ಉದ್ಘಾಟನೆ ನಂತರ ದೃಷ್ಟಿಚೇತನರಿಗೆ ಒಂದು ಕವಿಗೋಷ್ಠಿಯನ್ನು ಏರ್ಪಡಿಸಿರ್ತಕ್ಕಂಥದ್ದು. ಜೊತೆಗೆ ಮಹಿಳೆಯರಿಗಾಗಿನೇ ಒಂದು ವಿಶೇಷವಾಗಿರ್ತಕ್ಕಂಥ ಮಹಿಳಾ ಕವಿಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು ಈ ಸಮ್ಮೇಳನದಲ್ಲಿ ವಿಶೇಷ ಅಂತ ನಾನು ಹೇಳ್ತೇನೆ. ಮುಖ್ಯವಾಗಿ ಅಕ್ಷರ ಜಾತ್ರೆ ಅಂದ್ರೆ ಅಕ್ಷರ ಜಾತ್ರೆಗೆ ಹೆಸರು ಅಂದ್ರೆ ಇಲ್ಲಿ ಬಂದಿರತಕ್ಕಂಥ ಪುಸ್ತಕ ಮಳಿಗೆಗಳನ್ನು ನೋಡಿದ್ರೆ ಇಡೀ ರಾಜ್ಯಾದ್ಯಂತ ಬಹಳಷ್ಟು ಹಲವಾರು ವ್ಯಕ್ತಿತ್ವ ವಿಕಸನ ಮಾಲಿಕೆಯನ್ನು ಹಿಡ್ಕೊಂಡು ಎಲ್ಲಾ ರೀತಿಯಾದಂಥ ಪುಸ್ತಕಗಳು ಈ ಒಂದು ಅಕ್ಷರ ಜಾತ್ರೆಯಲ್ಲಿ ಒಂದೇ ಕಡೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ರಾಜ್ಯಾಧ್ಯಕ್ಷರಾದಂಥ ನಾಡೋಜ ಡಾಕ್ಟರ್ ಮಹೇಶ್ ಜೋಶಿ ಅವರಿಗೂ ಮತ್ತು ಅನೇಕ ಪುಸ್ತಕ ಪ್ರಕಾಶಕರು ಇಲ್ಲಿ ಬಂದಿದ್ದಾರೆ. ಅಷ್ಟೇ ಅಲ್ಲ, ಗೋಷ್ಠಿಗಳಲ್ಲಿ ಅತ್ಯಂತ ವಿದ್ವತ್ಪೂರ್ಣ ಚಿಂತನೆಯನ್ನು ಒಳಗೊಂಡಿರ್ತಕ್ಕಂಥ ಗೋಷ್ಠಿ ಈ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ನಡೀತಾ ಇರತಕ್ಕಂಥದ್ದು ನೋಡ್ತೇವೆ. ನಾನು ಇದುವರೆಗೆ ಸಮಾನಾಂತರ ವೇದಿಕೆ 1, 2ರಲ್ಲಿ ನಡೀತಕ್ಕಂಥ ಹಲವಾರು ಗೋಷ್ಠಿಗಳನ್ನು ನೋಡಿದೆ. ಬಹಳಷ್ಟು ಅರ್ಥಪೂರ್ಣವಾಗಿ ನಾಡಿನ ಖ್ಯಾತ ವಿದ್ವಾಂಸರಾಗಿರುವಂತಹ ಮುಡ್ನಾಕುಡು ಚಿನ್ನಸ್ವಾಮಿ ಅವರು ಅನೇಕ ವಿದ್ವಾಂಸರನ್ನ ಇಲ್ಲಿ ಈ ಒಂದು ಸಮ್ಮೇಳನದಲ್ಲಿ ಅವರ ಒಂದು ಗೋಷ್ಠಿಯನ್ನ ಕೇಳಲಿಕ್ಕೆ ಕನ್ನಡಿಗರಿಗೆ ನಿಜವಾಗಿ ಮೈ ತುಂಬಿಕೊಳ್ಳಲಿಕ್ಕೆ ಅವಕಾಶ ಇದೆ. ಸ್ವಲ್ಪ ಸಮ್ಮೇಳನ 80 ಎಕರೆ ವಿಶಾಲವಾಗಿರ್ತಕ್ಕಂಥ ಪ್ರದೇಶದಲ್ಲಿ ಹೊರಗಡೆ ಮಾಡಿರೋದ್ರಿಂದ ಸ್ವಲ್ಪ ಜನ ಸಂಚಾರದ ಕೊರತೆ ಬಗ್ಗೆ ಅಷ್ಟಾಗಿ ಮಾತನಾಡ್ತಿದ್ದಾರೆ. ಆದರೂ ಕೂಡ ದೊಡ್ಡ ಕಾರ್ಯಕ್ರಮ, ಆದರೂ ಕೂಡ ಅರ್ಥಪೂರ್ಣವಾಗಿ ಮಾಡಿದ್ದಾರೆ. ಎಲ್ಲ ಅಚ್ಚುಕಟ್ಟಾಗಿರ್ತಕ್ಕಂಥ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸ್ವಲ್ಪ ವಿಶೇಷ ಆಹ್ವಾನಿತರು ಅಂತ ಏನು ಬಂದಿದ್ದಾರೆ ಅವ್ರಿಗೆ ಒಂದು ಸ್ವಲ್ಪ ಇಳ್ಕೊಳ್ಳುವಂಥ ವಸತಿ ವ್ಯವಸ್ಥೆ ಎಲ್ಲಿದೆ, ಹೇಗಿತ್ತು, ಏನು ಅನ್ನುವಂಥದ್ರ ವಿಚಾರದ ಬಗ್ಗೆ ಒಂದು ಸ್ವಲ್ಪ ಇನ್ನಷ್ಟು ಸೂಕ್ತವಾಗಿ ಅವ್ರಿಗೆ ಮಾಹಿತಿ ಕೊಟ್ಟು ಸರಿಯಾದಂಥ ರೀತಿ ಮಾಡಿದ್ರೆ ಅರ್ಥ ಆಗ್ತಿತ್ತೇನೋ ಅನ್ನುವಂಥ ಅರ್ಥವನ್ನು ವ್ಯಕ್ತಪಡಿಸ್ತಾ ಈ ಸಂದರ್ಭದಲ್ಲಿ ಒಟ್ಟಾರೆ ಅಕ್ಷರ ಜಾತ್ರೆ ಅತ್ಯಂತ ಅರ್ಥಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ನಡೆದಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೇನೆ. ನಮಸ್ಕಾರ. ಡಾಕ್ಟರ್ ಮಾಧವ ಗುಡಿ, ಗೌರವ ಕಾರ್ಯದರ್ಶಿಗಳು, ಕನ್ನಡ ಸಾಹಿತ್ಯ ಪರಿಷತ್ತು, ವಿಜಯಪುರ.